ಇಂದು ನಾವು HPS ದಾಸನಕಟ್ಟೆ ಶಾಲೆ ಹಾಲ್ಕುರ್ಕೆ ಕ್ಲಸ್ಟ್ರು ತಿಪ್ಟೂರು ತಾಲೂಕು ಇಲ್ಲಿ ಒಂದು ಗಣಿತ ಪಾರ್ಕನ್ನು ಮಾಡ್ತಾ ಇದ್ದೀವಿ. ಈ ಮಾಡಿರೋ ಒಂದು ಉದ್ದೇಶ ಇಷ್ಟೇ, ಮಕ್ಕಳಿಗೆ ಗಣಿತದಲ್ಲಿ ಅತ್ಯುತ್ತಮವಾದಂಥ ಒಂದು ಕಾನ್ಸೆಪ್ಟ್ ಬೆಳಿಬೇಕು. ಆ ಬೆಳೆಯೋದ್ರಿಂದ ಏನಾಗುತ್ತೆ, ಆ ಗಣಿತ ಪಾರ್ಕನ್ನು ಮಾಡಿದಾಗ ಮಕ್ಕಳಿಗೆ ಹೆಚ್ಚು ಅದು ತುಂಬ ಹತ್ತಿರವಾದಂಥ ಜ್ಞಾನವನ್ನು ಕೊಡ್ತಾ ಹೋಗುತ್ತೆ. ಈ ಒಂದು ಗಣಿತ ಪಾರ್ಕ್ನಲ್ಲಿ ಇಲ್ಲಿ ನಾವು ಮೊಟ್ಟ ಮೊದಲಿಗೆ ಅಂಕಿಗಳನ್ನು ಪರಿಚಯಿಸಿದ್ದೀವಿ. ಹಾಗೆಯೇ ಸ್ಥಾನಬೆಲೆ ಕೋಷ್ಟಕ ಇದೆ. ಆಮೇಲೆ ಇಲ್ಲಿ 4 ಮರಗಳಿದ್ದಾವೆ. 4 ಮರಗಳಲ್ಲಿ 4 ಒಂದು ಗಣಿತಾಕೃತಿಗಳು, ಅಂದರೆ ಇಲ್ಲಿ ಒಂದು ನಾವು ಚೌಕವನ್ನು ಪ್ರತಿನಿಧಿಸಿದ್ದೀವಿ ಈ ಒಂದು ಇದರಲ್ಲಿ. ಹಾಗೆಯೇ ಗಣಿತದಲ್ಲಿ ನಲಿಕಲಿಯಲ್ಲಿ ಬರುವಂಥ ಆ ಬೋರ್ಡ್ನಲ್ಲಿರುವಂಥ ಅಂಕಿಅಂಶಗಳಿಂದ ಕೂಡುವುದು, ಕಳೆಯೋದು, ಸಂಕಲನ, ವ್ಯವಕಲನ ಈ ರೀತಿಯಾದಂಥ ಒಂದು ಅಂಕಿಅಂಶಗಳಿದ್ದಾವೆ. ಹಾಗೆ ನಮ್ಮ GK ಕಿಟ್ನಲ್ಲಿ ಇರುವಂಥ ಎಲ್ಲ ಒಂದು ಅಂಕಿಅಂಶಗಳು, ಆಮೇಲೆ ಚಾರ್ಟ್ಸು, ಕೋಷ್ಟಕಗಳು ಇವುಗಳನ್ನೆಲ್ಲ ಬಳಸಿದ್ದೀವಿ. ಈ ಒಂದು ಇದರಲ್ಲಿ ವೃತ್ತದ ಒಂದು ಕಲ್ಪನೆಯನ್ನು ಮೂಡಿಸಿದ್ದೀವಿ ಮರದ ಹತ್ರ ಈ ವಿದ್ಯಾರ್ಥಿನಿ. ಹಾಗೆ ನಮ್ಮ ಒಂದು ಗಣಿತ ಪಾರ್ಕ್ನಲ್ಲಿ ಇರುವಂಥ ಇದರಲ್ಲಿ ವೃತ್ತ ಹೇಗಿರುತ್ತೆ, ಹಾಗೆಯೇ ಇಲ್ಲಿ ಕೋನಗಳನ್ನು ನಾವು ಕೂರಿಸಿದ್ದೀವಿ. ಕೋನಗಳಲ್ಲಿ ಲಘುಕೋನ, ಲಂಬಕೋನ ಹಾಗೂ ವಿಶಾಲ ಕೋನಗಳನ್ನು ರಂಗೋಲಿ ಮೂಲಕ ಬರೆಸಿ ಅವರಿಗೆ ಕಾನ್ಸೆಪ್ಟನ್ನು ಬೆಳೆಸ್ತಾ ಇದ್ದೀವಿ. ಇಲ್ಲಿ ಬಂದರೆ ನಾವು ಮರದಲ್ಲಿ ಕೆಲವೊಂದು ಆಕೃತಿಗಳನ್ನು ನೇತಾಕಿದ್ದೀವಿ. ಆ ನೇತು ಹಾಕಿರುವಂಥ ಆಕೃತಿಗಳಲ್ಲಿ ಎಲ್ಲ ಕೂಡ ವರ್ಗ, ಈಗ 3 ಆಯಾಮದ ಆಕೃತಿಗಳು, 3 ಆಯಾಮದ ಆಕೃತಿಗಳನ್ನು ಅವು ಸ್ಪರ್ಶಿಸಿ ಆಯಾಮಗಳನ್ನು ತಿಳ್ಕೊಳ್ಳುವಂಥ ಇದನ್ನು ನಾವು ಇದು ಮಾಡಿದ್ದೀವಿ. ಆ ನಂತರ ಅಲ್ಲಿ ನಾವು ಅವು ಹತ್ರ ಬಂದಂಗೆ ನಾವು ಇಲ್ಲಿ ನನ್ನ ಫೋಟೋ ಇದ್ದೀವಿ. ಇಲ್ಲಿ ಒಂದು ನಾವು ಆಯತವನ್ನು ಬಿಡಿಸಿದ್ದೀವಿ. ಹಾಗೆಯೇ ಇಲ್ಲಿ ನಾವು ಜಿಯೋ ಬೋರ್ಡ್ನಲ್ಲಿ ಗಡಿಯಾರ, ಆಮೇಲೆ ಗಡಿಯಾರದಲ್ಲಿ ಕೋನಗಳು ಇವುಗಳನ್ನು ಬಳಸಿದ್ದೀವಿ. ಆಮೇಲೆ ನೈಜವಾದ ಒಂದು ಗಡಿಯಾರವನ್ನು ಇಟ್ಟಿದ್ದೀವಿ. ಆ ನೈಜ ಒಂದು ಗಡಿಯಾರದಲ್ಲಿ ನಾವು ಆ ಮಕ್ಕಳಿಗಿರುವಂಥ ಕಾನ್ಸೆಪ್ಟನ್ನು ಬಳಸಿದ್ದೀವಿ. ಆನಂತರ ನಾವು ಇಲ್ಲಿ ಒಂದು ಗಿಡದಲ್ಲಿ ಮಗ್ಗಿ ಕೋಷ್ಟಕಗಳನ್ನು ಹಾಕಿದ್ದೀವಿ. ಮಕ್ಕಳು ಅಲ್ಲಿ ಇರಬೇಕಾದ್ರೆ ಅಲ್ಲೇ ಒಂದು ಗಿಡದ ಹತ್ರ ಬಂದು ಆ ಕೋಷ್ಟಕಗಳನ್ನು ಕೂಡ ನಾವು 1ರಿಂದ 20ರವರೆಗೆ ಅಲ್ಲಿರುವಂಥ ಮಗ್ಗಿಗಳು ಅವುಗಳನ್ನು ಅರ್ಥೈಸ್ಕೊಂಡು, ಹಾಗೆಯೇ ನಂಬರ್ಸ್ ಅವನ್ನ ಒಂದು ಅಲ್ಲಿ ಅವ್ರಿಗೆ ಕಲ್ಪನೆಯನ್ನು ಮೂಡಿಸೋವಂಥ ಪ್ರಯತ್ನ ಇದಾಗಿದೆ ಗಣಿತ ಪಾರ್ಕ್ನಲ್ಲಿ. ಹಾಗೆಯೇ ಇದು ದಶಮಾಂಶಗಳು, ಆಕೃತಿಗಳನ್ನೆಲ್ಲ ಒಟ್ಟಾರೆಯಾಗಿ ಸೇರಿಸಿ ಈ ಒಂದು ಇದರಲ್ಲಿ ಮಕ್ಕಳಿಗೆ ಆ ಒಂದು ಆಕೃತಿಗಳು, ದಶಮಾಂಶ, ಬಿಂದು ಅಂದರೆ ಏನು, ಅದ್ರ ಕಾನ್ಸೆಪ್ಟ್ ಹೇಗಿರುತ್ತೆ ಅವನ್ನ ಓದುವಿಕೆ, ಆ ಕ್ರಮಗಳನ್ನು ನಾವಿಲ್ಲಿ ಕಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದು ನಮ್ಮ ಒಂದು ಇದರಲ್ಲಿ ಇರುವಂಥ ಒಂದು ತ್ರಿಭುಜಾಕೃತಿ ಮರದಲ್ಲಿ ಈ ಆಕೃತಿಯನ್ನು ಹೋಲುವಂಥ ವಸ್ತುಗಳನ್ನಿಟ್ಟು ಆ ತ್ರಿಭುಜದ ಕಾನ್ಸೆಪ್ಟನ್ನು ಮಕ್ಕಳಿಗೆ ಇದು ಮಾಡಿಸಿದ್ದೀವಿ. ಇಲ್ಲಿ ಅಬ್ಯಾಕಸ್ನಲ್ಲಿ ಆ ಸ್ಥಾನಬೆಲೆಯಲ್ಲಿ ಆ ಮಕ್ಕಳು ಏನೇನೆಲ್ಲ ಕಲಿಬೋದು, ಆ ರೀತಿ ಓದೋದ್ರಲ್ಲಿ ಅವರ ಸ್ಥಾನಬೆಲೆ ಮತ್ತು ಮುಖಬೆಲೆ ಇಷ್ಟನ್ನು ಕೂಡ ಅವರು ತಿಳ್ಕೊಳ್ಳೋದಕ್ಕೆ, ಆಮೇಲೆ ಹಣ, ನಾಣ್ಯಗಳು, ನೋಟುಗಳು ಇವುಗಳನ್ನು ಪರಿಚಯಿಸಿದ್ದೀವಿ. ಅವುಗಳ ಮುಖಾಂತರ ಮಕ್ಕಳು ಏನು ಮಾಡ್ಬೋದು, ಈ ಒಂದು ಇದರಲ್ಲಿ ನಾಣ್ಯ ಅಂದರೆ ಏನು, ಅವು ರೂಪಾಯಿಗಳು, ಎಣಿಸುವಿಕೆ ಇದನ್ನು ನಾವು ಅರ್ಥೈಸಿದ್ದೀವಿ. ಈಗ ರೀತಿಯಲ್ಲಿ ಈಗ ನಾವು ನಾವು ಇದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಆಕೃತಿಗಳನ್ನು ನಾವು ಇಲ್ಲಿ ಇದು ಮಾಡ್ತಾಯಿದ್ದೀವಿ. ಆ ಆಕೃತಿಗಳನ್ನು ಮಕ್ಕಳಿಗೆ ಮುಟ್ಟಿ ಸ್ಪರ್ಶಿಸಿ ಆ ಆಕೃತಿಗಳು, ಘನಾಕೃತಿಗಳನ್ನು ಹೇಗಿದ್ದಾವೆ, 3 ಆಯಾಮ ಹಾಗೂ 2 ಆಯಾಮದ ಆಕೃತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. 10ನೇ ಒಂದು, 100ನೇ ಒಂದು ಈ ರೀತಿ ಅಂದನ್ನು 1001 ಕೂಡ ಈ ರೀತಿಯಲ್ಲಿ ನಾವು ಪ್ರತಿನಿಧಿಸ್ಬೋದು. ಇದು ಇಲ್ಲಿ ತೂಕ ಮತ್ತು ಅಳತೆ ಬಟ್ಟುಗಳು, ಹಾಗೆಯೇ ಅದರಲ್ಲಿ ಇರುವಂಥ ತೂಕವನ್ನು ನಾವು ಧಾನ್ಯಗಳನ್ನು ಉಪಯೋಗಿಸಿ ಮಾಡೋವಂಥದ್ದನ್ನು ಇಲ್ಲಿ ನಾವು ಬಟ್ಟುಗಳು ಇವುಗಳನ್ನು ಇದು ಮಾಡಿ ನೈಜವಾಗಿ ಮಕ್ಕಳಿಗೆ ತೋರಿಸೋದ್ರಿಂದ ಏನಾಗುತ್ತೆ, ಅವರು ಕೂಡ ತಮ್ಮ ನಿತ್ಯ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊತಾರೆ. ಇದು ಒಂದು ಗಣಿತ ಪಾರ್ಕು ಈ ಮಕ್ಕಳಿಗೆ ಅತ್ಯಂತ ಉಪಯೋಗಕಾರಿಯಾಗಿದೆ. ಅದರಿಂದ ನೀವು ಕೂಡ ನಿಮ್ಮ ಶಾಲೆಗಳಲ್ಲಿ ಗಣಿತ ಪಾರ್ಕನ್ನು ಮಾಡಿಸಿ ಪೋಷಕರು ಹೋಗೋ ಮಕ್ಕಳಿಗೆ ಅರಿವನ್ನು ಮೂಡಿಸೋದ್ರಿಂದ ಮಕ್ಕಳಿಗೆ ಕೂಡ ಗಣಿತ ಎನ್ನುವುದು ಕಬ್ಬಿಣದ ಕಡಲೆ ಅಲ್ಲ, ತುಂಬ ಸುಲಭ ಆಗಿದೆ. ಅದರಿಂದ ಇದನ್ನು ತುಂಬ ಉತ್ತಮವಾಗಿ ಕಲಿಬೋದು. ಗಣಿತನ ಒಂದು ಸುಲಭವಾದಂಥ ವಿಷಯ ಅನ್ನೋದು ಮನವರಿಕೆ ಆಗುತ್ತೆ. ಧನ್ಯವಾದಗಳು.